ಇಡಿ ಹೆಸರಲ್ಲಿ ದಾಳಿ ನಡೆಸಿ 30 ಲಕ್ಷ ದರೋಡೆ ಮಾಡಿದ್ದ ಪ್ರಕರಣವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಭೇದಿಸಿದ್ದಾರೆ. ಕೇರಳದ ಕೊಲ್ಲಂ ಮೂಲದ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅನಿಲ್ ಫರ್ನಾಂಡಿಸ್, ಸಚಿನ್, ಶಬೀರ್ ಬಂಧಿತ ಆರೋಪಿಗಳಾಗಿದ್ದು, ಉದ್ಯಮಿಯೊಬ್ಬರ ಮನೆಗೆ ಇಡಿ ಅಧಿಕಾರಿಗಳು ಅಂತ ದಾಳಿ ನಡೆಸಿ 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಜನವರಿ 3ನೇ ತಾರೀಕು ಬಂಟ್ವಾಳದ ಬೋಳಂತೂರು ಸಮೀಪ ನಾರ್ಷಾದಲ್ಲಿ ಘಟನೆ ಆಗಿತ್ತು. ಇಡಿ ಅಧಿಕಾರಿಗಳು ನಾವು ಅಂತೇಳಿ ಅವರ ಸೋಗಿನಲ್ಲಿ ಬಂದು ಉದ್ಯಮಿ ಮನೆ ಮೇಲೆ ದಾಳಿ ಮಾಡಿದರು. 2 ಕಾರುಗಳಲ್ಲಿ ಬಂದು ಉದ್ಯಮಿಯ ಮನೆ ಮೇಲೆ ದಾಳಿಯಾಗಿತ್ತು. ತಡರಾತ್ರಿ ತಮಿಳುನಾಡು ಮೂಲದ ಕಾರ್ನಲ್ಲಿ ಈ ನಕಲಿ ಇಡಿ ಅಧಿಕಾರಿಗಳು ಬಂದಿದ್ದರು. ಹಲವು ಉದ್ಯಮಗಳನ್ನು ನಡೆಸ್ತಾ ಇದ್ದಂಥ ಸುಲೇಮಾನ್ ರಾಜಿ ಅವ್ರ ಮೇಲೆ ರೇಡ್ ಆಗಿತ್ತು. ಸುಮಾರು 2 ಗಂಟೆಗಳ ಕಾಲ ರೇಡ್ ಮಾಡಿದರು. ನಾಟಕ ಅದು. ಬರೋಬ್ಬರಿ 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದರು. ದೇಶವನ್ನೇ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ಖದೀಮರು ವಿಟ್ಲ ಪೊಲೀಸ್ ಠಾಣೆಯಲ್ಲಿ ದರೋಡೆ ಸಂಬಂಧ ಪ್ರಕರಣವೂ ಕೂಡ ದಾಖಲಾಗಿತ್ತು. ಇನ್ನು ಆರೋಪಿಗಳ ಪತ್ತೆ ಹಚ್ಚುವುದಕ್ಕೆ 4 ತಂಡಗಳನ್ನು ರಚಿಸಿದ್ರು ಎಸ್ಪಿ ಯತೀಶ್. ಈಗ ಕೇರಳ ಮೂಲದ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ದೇಶದಲ್ಲಿ ಎಲ್ಲೇ ಹೋಗಿ ನೀವು ಬೆಳಗ್ಗೆ ಹೋಗ್ಬಿಟ್ರೆ ಮುಗದೇ ಹೋಯ್ತು. ಉದ್ಯಮಿಗಳು ಅನ್ಕೊಳ್ತಾರೆ ಇವರು ಇಡಿ ಅಧಿಕಾರಿಗಳೇ ಅಂತ. ಅಷ್ಟೊಂದು ರೇಡ್ ಆಗ್ತಾ ಇದ್ದಾರೆ. ಹಾಗಾಗಿ ಅದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಇವರು ಕೂಡ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ರೇಡ್ ಮಾಡಿದ್ರು ಉದ್ಯಮಿ ಮನೆಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.